ಇವತ್ತು ಕರ್ನಾಟಕದಲ್ಲಿ ಬೇರೆ ಯಾವ ವಿಷಯನೂ ಕಾಣಿಸ್ತಾ ಇಲ್ಲ. ದರ್ಶನ್ ಏನಾಗಬಹುದು, ದರ್ಶನ್ ಮಾಡಿದ್ದು ಸರಿ, ಮತ್ತು ಬಹಳ ಜನ ಕಲ್ಲೆಸಿದ್ದಾರೆ. ಈಗ ಹೆಚ್ಚು ಚರ್ಚಿತ ಆಗ್ತಿರೋ ಸಂಗತಿ ಅಂದ್ರೆ ಶಿಕ್ಷೆ ಆಗತ್ತಾ ಆಗತ್ತ. ಯೋಚನೆ ಮಾಡಿ ಏನ್ ಅನ್ಕೊಳ್ತಾರಪ್ಪ ಕೇಳ್ತಾ ಇರೋರು ಅಂತ ಆನ್ಸರ್ ಕೊಡಕ್ ಹೋಗಲ್ಲ. ಸರಳವಾಗಿ ಹೇಳ್ತೀನಿ, ಶಿಕ್ಷೆ ಆಗ್ಬಾರ್ದು. ಈಗ ಆ ಹುಡುಗ ರೇಣುಕಾಸ್ವಾಮಿ ಅತ್ಯಂತ ಕ್ಷುಲ್ಲಕ ಅಪರಾಧವನ್ನು ಮಾಡಿದ್ದ. ಪರವಾಗಿರುತ್ತೆ, ಅವನಿಗೆ ಶಿಕ್ಷೆ ಕೊಡಕ್ ಹೋಗಿ ಆ ಶಿಕ್ಷೆಯನ್ನು ಎರಡು ಕಪಾಳಕ್ಕೆ ಬಿಟ್ಟು ಕ್ಷಮೆ ಕೇಳೋದು. ಆದ್ರೆ ಅವನನ್ನ ಕೊಲ್ಲುವುದರ ಮೂಲಕ, ಅತಿರೇಕದ ಶಿಕ್ಷೆಯನ್ನು ಕೊಡೋದ್ರ ಮೂಲಕ ಅವನು ಬದಲಾಗುವ ಒಂದು ಸಾಧ್ಯತೆಯನ್ನ ಕಿತ್ಕೊಂಡು, ರೇಣುಕಾಸ್ವಾಮಿ ಕೊಲೆಗೋಸ್ಕರ ರೇಣುಕಾಸ್ವಾಮಿ ನ್ಯಾಯ ಸಿಗಬೇಕು. ಏನ್ ನ್ಯಾಯ ಸಿಗಬೇಕು? ಈಗ ನಮ್ಮ ಮೇಲೆ ಅಟ್ಯಾಕ್ ಆಗಿತ್ತು ರೈ ಅವರಿಂದ, ಅದಕ್ಕೆ ಆ ಹುಡುಗ ಇಂಡಿಪೆಂಡ್. ಆದ್ರೆ ಇವ್ರಿಗೆ ಶಿಕ್ಷೆ ಕೊಟ್ಟ ತಕ್ಷಣ ಬಂದ ದಿನ ಇವರೆಲ್ಲ ಹೇಳ್ತಾರಲ್ಲ ಆ ಥರ, ನನ್ನ ಮಗನ ಹತ್ಯೆ ಮಾಡಿದ್ರೆ ಶಿಕ್ಷೆ ಆಯ್ತು, ನ್ಯಾಯ ಸಿಕ್ತು ಅಂತ ಹೇಳ್ಬೋದಷ್ಟೇ. ಮಾರನೇ ಬೆಳಿಗ್ಗೆ ಸೇಮ್ ಲೈಫ್. ಈ ಟೈಮ್ನಲ್ಲಿ ಶಿಕ್ಷೆ ಆಗುವಂತಹ ಸಾಮರ್ಥ್ಯ ಇರೋ ಚಾರ್ಜ್ ಶೀಟ ಅಲ್ವಾ ಅಂತ ಮಾತನಾಡೋದೇ ಪ್ರಿಮೆಚೂರ್. ಬಟ್ ಯಾವುದೇ ಚಾರ್ಜ್ ಶೀಟು ಕೂಡ ಸರಿಯಾಗಿ ವಕೀಲರು ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಶಿಕ್ಷೆ ಆಗುತ್ತೆ.